ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಸೊ ನಾವು ತೂಟೆದಾರಕ್ಕೆ ಹೊರಟಿದ್ದೇವೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಯುಗಾದಿ ಸಂಭ್ರಮದ ಹಾಕಿದ್ದೆ. ಅಂದರೆ ನಾವು ಗೇಮ್ಸ್ ಆಡಿದ್ದು ಸಖತ್ತಾಗಿ ಮಜಾ ಮಾಡಿದ್ವಿ. ಅದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದರೆ ಹೋಗಿ ಒಂದ್ಸತಿ ನೋಡಿ. ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದ್ದಾಗಲಿ ಅದು ಎಲ್ಲ ತೋರಿಸಿದ್ದೇನೆ ನಾನು ಅವತ್ತೇ. ಅಂದರೆ ಯುಗಾದಿ ಹಬ್ಬದ ದಿವಸನೇ ನಂದಿಕೂರಲ್ಲಿ ತುಟೆದಾರ ಇತ್ತು. ಹಿಂದಿನ ದಿವಸ ನಂದಿಕೂರು ರಥೋತ್ಸವ ಇತ್ತು, ನೆಕ್ಸ್ಟ್ ದಿವಸ ತುಟೆದಾರ. ಸೊ ಅದಕ್ಕೆ ಆಯುಷು ತುಂಬ ಹಠ ಮಾಡಿದ ಹೋಗೋಣ ಹೋಗೋಣ ಅಂತ ಹೇಳಿ. ಸೊ ಹಾಗಾಗಿ ಮತ್ತು ಅವನಿಗೆ ಬೇಸರ ಮಾಡೋದು ಬೇಡ ಅಂಥೇಳಿ ನಾವು ಬಂದ್ವಿ. ಮತ್ತು ಎಕ್ಸಾಮ್ ಕೂಡ ಆಗಿದೆ ಅಲ್ಲ, ಸೊ ಏನೂ ತೊಂದರೆ ಇಲ್ಲ. ಹಾಗೆ ಹೋದ್ವಿ ನಾವು. ಬಟ್ ಇನ್ನೂ ಬರೋದು ಲೇಟ್ ಇತ್ತು. ಬಿಕಾಸ್ ನಾವು ಸ್ವಲ್ಪ ಬೇಗನೆ ಹೋದ್ವಿ ಅನ್ಸುತ್ತೆ. ಅಂದರೆ ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ವಲ್ಲ, ಹಾಗಾಗಿ ಸ್ವಲ್ಪ ಬೇಗ ಆಯಿತು. ಅದೊಂದು 10 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಜ್ಯೂಸು ಅದು ಇದು ಎಲ್ಲ ಕುಡ್ಕೊಂಡು ತಿನ್ಕೊಂಡು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಬಂತು. ಇದು ದೈವದ್ದು ಒಂದು ಇದು ಮಾಡ್ತಾರೆ. ಅಂದರೆ ರಥೋತ್ಸವಕ್ಕೆ ಆಗಿದ್ದು ನೆಕ್ಸ್ಟ್ ದಿವಸ ಮಾಡುವಂಥದ್ದು. ಇದರಲ್ಲಿ ತೂಟೆದಾರ ಅಂತಂದರೆ ಈ ತಂಗಿನ ಮಡಲೇನು ಬರುತ್ತೆ, ಅಂದರೆ ತಂಗಿನ ಗರಿ, ಅದನ್ನು ಕಟ್ಟ ಮಾಡಿರ್ತಾರೆ. ಸೊ ಅದರಲ್ಲಿ ಆಟ ಆಡೋದು, 2 ಟೀಮ್ ಆಚೆ ಈಚೆ 2 ಟೀಮು ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಇನ್ ಡೀಟೇಲಾಗಿ ಹೇಳ್ಬೇಕಂದ್ರೆ ಅಲ್ಲಿ ಇದು ಮಾಡ್ತಾರಲ್ಲ ಅವರಲ್ಲಿ ಕೇಳಬೇಕಾಗತ್ತೆ. ನನಗೆ ತುಂಬ ಗೊತ್ತಿಲ್ಲ, ಬಿಕಾಸ್ ನಾನೊಂದು 2-3 ವರ್ಷದಿಂದ ನೋಡ್ತಾ ಇರೋದಲ್ವ, ಹಾಗಾಗಿ. ಬಟ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಅದು ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗೆ. ಆ್ಯಂಡ್ ಅಷ್ಟು ಬೆಂಕಿಯಲ್ಲಿ ಆಟ ಆಡ್ತಾರಲ್ಲ, ಅದು ಒಂಥರ ದೈವದ್ದು ಮತ್ತು ದೇವರಿದ್ದು ಒಂದು ಕಾರ್ಣಿಕ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಅದನ್ನು ಫನ್ನಾಗೆ ತೊಗೊಳ್ತಾರೆ. ಏನು ಯಾವುದೇ ರೀತಿ ಹಾನಿ ಆಗದೆ ಒಳ್ಳೆ ರೀತಿಲಿ ನಡ್ಕೊಂಡು ಹೋಗುತ್ತೆ ಅದು. ಸೊ ಎವ್ರಿ ಇಯರ್ ಪ್ರತಿ ವರ್ಷ ಕೂಡ ರಥೋತ್ಸವದ ನೆಕ್ಸ್ಟ್ ಡೇ ಇರುತ್ತಿದ್ದು. ಅದರಲ್ಲೂ ನಂದಿಕೂರಿ ತುಟೆದಾರ ನೋಡೋದಂತೂ ನನಗಂತೂ ಸಖತ್ ಇಷ್ಟ ಅನಿಸುತ್ತೆ. ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟು ಜನ ಸೇರ್ತಾರೆ ಗೊತ್ತಾ ಆ ಟೈಮಲ್ಲಿ. ಸೊ ಒಂದ್ಸತಿ ನೀವೇ ನೋಡ್ಕೊಂಡು ಇದ್ದಾರೆ.
ನೋಡಿದ್ರಲ್ಲ ಹೇಗೆ ಮೈ ಜುಮ್ ಅನ್ಸುತ್ತಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ, ಸಖತ್ ಅನಿಸುತ್ತೆ ಅದು. ಅವರು ಆಟ ಆಡ್ತಿರ್ಬೇಕಾದ್ರೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ, ನಾವು ಕೂಡ ಅವ್ರ ಹಿಂದೆನೇ ಹೋಗ್ತಾ ಇರೋದು, ಒಂಥರ ನೋಡಲಿಕ್ಕೆ ಮಜಾ. ಅದಾದಮೇಲೆ ಲಾಸ್ಟಿಗೆ ಪಟಾಕಿ ಸಿಡಿಸ್ತಾರೆ. ಆಮೇಲೆ ದೈವಗಳದ್ದು ಇದಿರುತ್ತೆ ಇಲ್ಲಿ ಬಂದು. ಸೊ ಅಂದರೆ ದೈವಗಳ ದರ್ಶನ ಕೋಲ ಅಂತೇನು ಹೇಳ್ತಾರೆ ಅದಿರುತ್ತೆ. ಬಟ್ ಅದು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ ನಾನು, ಆಲ್ರೆಡಿ ತುಂಬ ಲೇಟ್ ಆಗಿತ್ತಲ್ಲ. ಸೊ ಮನೆಗೆ ಬಂದೆ. ಇಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.